ಅಂದ್ರೆ ಈಗ ಅದರಿಂದ ಏನೇನು ಎತ್ಕೋಬೇಕು ಅಂತ ಅನ್ಕೊಂಡ್ರು ಅವ್ರು ಇಷ್ಟಿಷ್ಟುದ್ದ ಹೇಳಿದಾರೆ. ಅದನ್ನ ಏನೇನು ಎತ್ಕೊಳ್ಳೋದಕ್ಕೂ ಕೂಡ ಕನ್ಫ್ಯೂಸ್ ಆಗ್ತಾ ಇದೆ. ಮತ್ತೆ ಅದ್ರ ಜೊತೆ ಮೈಸೂರು ಬಗ್ಗೆ ಹೇಳ್ಬೇಕು ಅಂತಂದ್ರೆ ಮುದ್ದಾದ ಮನಸ್ಸುಗಳಿರುವಂತಹ ಮಹಾನಗರನೇ ಮೈಸೂರು. ಸೊ ಮೈಸೂರಲ್ಲಿ ಆ ಅಧಿದೇವತೆ ಚಾಮುಂಡೇಶ್ವರಿ ನೆಲೆಸಿರುವಂತಹ ಈ ಸನ್ನಿಧಾನದಲ್ಲಿ ನನ್ನ ಜೀವನದ ಪಯಣನೂ ಸ್ಟಾರ್ಟ್ ಆಗಿದ್ದು. ಮತ್ತೆ ಅಲ್ಲಿಂದ ಈ ಒಂದು ಮೊದಲನೇ ಸಾಂಗ್ ಸನ್ ಆಫ್ ಮುತ್ತಣ್ಣ ಚಿತ್ರತಂಡದಿಂದ ಬಿಡ್ತಾ ಇದ್ದಾರೆ ಅಂತಂದ್ರೆ ಸಕ್ಸಸ್ ಕಟ್ಟಿಟ್ಟ ಬುದ್ಧಿ ಅಂತ ಅರ್ಥ. ಇವತ್ತು ಆಕ್ಚುಲಿ ಪ್ರಣಾಮ್ ನಾನು ದುಬೈಯಲ್ಲಿ ಇದ್ದಾಗ ಐ ಥಿಂಕ್ ನಮ್ದೆಲ್ಲ ಮ್ಯಾಚಸ್ ಗಳೆಲ್ಲ ನೈಟ್ ಇತ್ತು. ನೈಟ್ ಮುಗಿಸ್ಕೊಂಡು ಬಂದು ಈ ಒಂದು ರೂಮಲ್ಲಿ ಈ ಸಾರಿ ಒಂದು ಸಾಂಗ್ ಕೇಳಿ ಇಟ್ಬಿಟ್ಟು ಹಿಂಗೆ ಕೇಳಿಸಿದ್ರು. ಕೇಳ್ತಿದ್ದಂಗೆನೆ ನನಗೆ ಯೋಗರಾಜ್ ಸರ್ ಲಿರಿಕ್ಸ್ ಅಂತ ಹೇಳಿದ್ರು. ಯೋಗರಾಜ್ ಸರ್ ಲಿರಿಕ್ಸ್ ಅಂದ್ರೆ ನನಗೆ ತುಂಬಾ ಡೀಪ್ ಆಗಿ ಹೋಗ್ತೀವಿ. ಯಾಕೆ ಅಂತಂದ್ರೆ ಅದರಲ್ಲಿ ಫಿಲಾಸಫಿನ ತುಂಬಾ ಸಟೈರ್ ಆಗಿ ಹೇಳಿರ್ತಾರೆ. ಆಮೇಲೆ ಅವರು ಫಿಲಾಸಫಿಕಲ್ನ ಡ್ರಾಮಾ ಪರಮಾತ್ಮ ಆದ್ಮೇಲೆ ಯಾವುದೋ ಅಷ್ಟು ಬರ್ದಿರ್ಲಿಲ್ಲ. ಇದು ತುಂಬಾ ಇಷ್ಟ ಆಯ್ತು ನನಗೆ. ಇದ್ರಲ್ಲಿ ಫೇವ್ರೆಟ್ ಲೈನ್ ಅಂದ್ರೆ ಲಾಸ್ಟ್ ಲೈನ್, ದೇವ್ರದ್ದು ಒಂದಲ್ಲ ಎರಡಲ್ಲ ತೀಟೆ.